ಇತ್ತೀಚೆಗಷ್ಟೇ ಬಂದಂಥ ಮಹಾರಾಷ್ಟ್ರದ 29 ಕಾರ್ಪೊರೇಷನ್ ಎಲೆಕ್ಷನ್ ರಿಸಲ್ಟ್ ನಂತರದ ಬೆಳವಣಿಗೆ. 29 ಕಾರ್ಪೊರೇಷನ್ಗಳ ಪೈಕಿ ಜಗತ್ತಿಗೆಲ್ಲ ಇಂಟ್ರೆಸ್ಟ್ ಇದ್ದದ್ದು ಮುಂಬೈ ಕಾರ್ಪೊರೇಷನಲ್ಲಿ ಏನಾಗುತ್ತೆ ಅಂತ. BMC ಅಂತಾರೆ ಅದಕ್ಕೆ, ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್. ಫಾರ್ ದ ಫಸ್ಟ್ ಟೈಮ್ BJP ಮೇಯರ್ ಬರ್ತಾರೆ ಅಂದ್ವಿ ನಾವು. ಬರ್ತಿಲ್ಲ ಇನ್ನೂ. ಯಾಕೆ? ಶಿವಸೇನೆ ಏಕನಾಥ್ ಶಿಂಧೆ ಬಣ ಮತ್ತು BJP ಮಧ್ಯದಲ್ಲಿ ಒಂದು ತಿಕ್ಕಾಟ ಶುರುವಾದಂಗಿದೆ. ಶಿವಸೇನೆ ಏಕನಾಥ್ ಶಿಂಧೆ ಬಣದವರು ಪೂರ್ತಿ ಟರ್ಮಿಗೆ ನೀವೇ ನಿಮ್ಮವರೇ ಮೇಯರ್ ಆದರೆ ಹೆಂಗೆ, ಟರ್ಮ್ ಹಂಚ್ಕೊಳ್ಳೋಣ ಅಂತಿದ್ದಾರೆ. 2.5 ವರ್ಷ ನಮ್ಮವರು, 2.5 ವರ್ಷ ನಿಮ್ಮವರು ಅಂತ. ಏಕನಾಥ್ ಶಿಂಧೆ ಬಣದ ಶಿವಸೇನೆಯ 29 ಕಾರ್ಪೊರೇಟರ್ಗಳು ಹೋಗಿ ರೆಸಾರ್ಟ್ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ದೇವೇಂದ್ರ ಫಡ್ನವೀಸ್ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ಗೆ ಹೋಗಿದ್ದಾರೆ ಈ ಅಂತಾರಾಷ್ಟ್ರೀಯ ಹೂಡಿಕೆದಾರರ ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ. BJP 89 ಬಂದಿದೆ, 29 ಏಕನಾಥ್ ಶಿಂಧೆ ಬಣದ ಶಿವಸೇನೆಯವರು ಬಂದಿದ್ದಾರೆ. 114 ಮ್ಯಾಜಿಕ್ ನಂಬರಲ್ಲಿ 119 ಗೆದ್ದು ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಇರೋ ಹಂತದಲ್ಲಿ ಇವರಿದ್ದಾರೆ. ಬಟ್ ಮಾತುಕತೆಗಳು ಫೈನಲ್ ಆಗ್ತಾ ಇಲ್ಲ ಇನ್ನು. ಇನ್ನೊಂದು ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದವರು, ಅವರು ನಮ್ಮ ಆಟ ಇನ್ನೂ ಮುಗಿದಿಲ್ಲ ಅಂತಿದ್ದಾರೆ. 119 ಇವ್ರದ್ದಾಯಿತು BJP ಆ್ಯಂಡ್ ಅಲಯನ್ಸ್, 106 ಅವ್ರದ್ದಿದ್ದಾವೆ. ಈ 29 ಜನ ಏಕನಾಥ್ ಶಿಂಧೆ ಬಣದ 29 ಜನರ ಪೈಕಿ ಕೆಲವರೇನಾದರೂ ಆ ಕಡೆ ಬಂದುಬಿಟ್ರೆ ಅವ್ರ ಮೇಯರ್ ಬಂದುಬಿಡ್ತಾರೆ. ಅದಕ್ಕೆ ಸಂಜಯ್ ರಾವತ್ ಹೇಳೋದು ನಮ್ಮ ಆಟ ಇನ್ನೂ ಮುಗಿದಿಲ್ಲ ಅಂತ. ಯಾಕೆ ಹೋಗಿ ರೆಸಾರ್ಟ್ನಲ್ಲಿ ಇಟ್ಟಿದ್ದಾರೋ ನೋಡಿ, ನಮ್ಮ ಕಾರ್ಪೊರೇಟರ್ಗಳು ಹೆಂಗೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತಾರೆ ಸಂಜಯ್ ರಾವತ್. ಏಕನಾಥ್ ಶಿಂಧೆ ಅವರಿಗೂ ಇರುವ ಟೆನ್ಷನ್ ಅದು. ಕರ್ನಾಟಕದಲ್ಲಿ ಮಾಡಿದಾಗ ನಾವು ಆಪರೇಷನ್ ಕಮಲ ಅಂತೀವಿ. ಅಲ್ಲಿ ಆಪರೇಷನ್ ಲಾಟಿನ್ ಮಾಡಿಬಿಟ್ರೆ, ಉದ್ಧವ್ ಠಾಕ್ರೆ ಬಣದವರು ಅವ್ರದ್ದೇ ಆಪರೇಷನ್ ಮಾಡಿಬಿಟ್ರೆ ಅಂತ. ಏಕನಾಥ್ ಶಿಂಧೆ ಅವರಿಗೆ BJP ಅಲಯನ್ಸ್ ಬಿಟ್ಟು ದೂರ ಹೋಗುವ ಆಲೋಚನೆ ಇದ್ದಂಗಿಲ್ಲ. ಮಹಾಯುತಿ ಅವರೇ ಮೇಯರ್ ಆಗ್ತಾರೆ ಅಂದ್ರೆ ಅವರು, ಮಹಾಯುತಿ ಇಸ್ ದೇರ್ ಅಲಯನ್ಸ್, ಅವರ ಮೈತ್ರಿಕೂಟ. ಆದರೆ BJP ಅವರು ಆಗ್ತಾರೆ ಅಂತ ಹೇಳಲಿಲ್ಲ ಏಕನಾಥ್ ಶಿಂಧೆ. ಅಲ್ಲಿಗೆ ನೆಗೋಸಿಯೇಷನ್ಸ್ ಇನ್ನೂ ನಡೀತಿದ್ದಾವೆ ಅಂತ ಅರ್ಥ. ಈಗ ನಮ್ಮವರು ಮೇಯರ್ ಆಗೋದಪ್ಪ, 2.5 ವರ್ಷ ಹಂಚ್ಕೊಳ್ಳೋಣ ಅಂತ ಪ್ರಪೋಸಲ್ ಇಡೋದು. ಅದಕ್ಕೆ BJP ಅವರು ಹೇಳ್ತಾರೆ 89 ಜನ ನಮ್ಮವರಿದ್ದಾರೆ, ನಮ್ಮವ್ರು ಮೇಯರ್ ಆಗಲಿ ಅಂತ. ಆವಾಗ ಒಂದು 4-5 ಸ್ಟ್ರಾಂಗ್ ಸ್ಥಾಯಿ ಸಮಿತಿಗಳನ್ನು ನಮ್ಮವ್ರಿಗೆ ಕೊಡಿ ಅಂತಾರೆ. 75,000 ಕೋಟಿ ಬಜೆಟ್ ಇರೋ ಮುನ್ಸಿಪಾಲ್ಟಿ ಅದು. 75,000 ಕೋಟಿ. ಅನೇಕ ರಾಜ್ಯಗಳ ಬಜೆಟ್ಗಿಂತ ಮುಂಬೈ ಮಹಾನಗರ ಪಾಲಿಕೆ ಬಜೆಟ್ ಜಾಸ್ತಿ ಇದೆ. 22ನೇ ತಾರೀಕು ರಿಸರ್ವೇಷನ್ ಡಿಸೈಡ್ ಆಗುತ್ತದೆ, ಯಾವ ಸಮುದಾಯದವರು ಮೇಯರ್ ಆಗಬೇಕು ಅಂತ ಲಾಟ್ರಿ ಮೂಲಕ ಎತ್ತುತ್ತಾರೆ. 24ನೇ ತಾರೀಕು ದೇವೇಂದ್ರ ಫಡ್ನವೀಸ್ ಅವರು ದಾವೋಸ್ನಿಂದ ವಾಪಸ್ ಬರೋದು. ಒಂದು ಸಲ ರಿಸರ್ವೇಷನ್ ಫೈನಲ್ ಆದಮೇಲೆ 1 ವಾರ ಟೈಮ್ ಇರುತ್ತೆ ಮೇಯರ್ ಆಯ್ಕೆ ಮಾಡೋದಕ್ಕೆ. ದೇವೇಂದ್ರ ಫಡ್ನವೀಸ್ ಅವರು ಬಂದ ಮೇಲೆ ಮಾತುಕತೆಗಳು ಫೈನಲ್ ಆಗಿ ಮೇಯರ್ ಆಯ್ಕೆ ಆಗತ್ತೆ. ಒಂದು 27-28ನೇ ತಾರೀಕು ಹಂಗೆ ಆಗಬಹುದು. ಬಟ್ ಇಂಟ್ರೆಸ್ಟಿಂಗ್ ಇದೆ. ಯಾಕೆ ಇಂಟ್ರೆಸ್ಟಿಂಗು ಅಂದರೆ, ಏಕನಾಥ್ ಶಿಂಧೆ ಅವರು ತಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಕರ್ಕೊಂಡೋಗಿ ತಾಜ್ ಹೋಟೆಲ್ನಲ್ಲಿ ಇಟ್ಟಿರೋದು. ನೋಡೋಣ ಏನೇನಾಗುತ್ತೆ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.